Hello students, in this video we will see resultant of two vectors and equilibrium of a body under three vectors. So ಈಗ ನಾವು ರೆಗ್ಯುಲರ್ ಓದೋದು ಇದೆ ಈಗ ಇಲ್ಲಿ at a point if two vectors are acting, one is P and another one is Q. Angle between these two vectors is theta, then resultant will be R and the direction of resultant is given by angle alpha. So idri formulas are ನಿಮ್ಗೆ ಗೊತ್ತದವ root of p square plus q square 2pq into cos theta. So ಇದನ್ನ triangle law ದಿಂದ ನಾ ಈ type represent ಮಾಡಬಹುದು. So by triangle law I can represent it in this form. ಇಲ್ಲಿ triangle draw ಮಾಡಿರಲ್ಲ ಈ type. So ಈಗ first p the direction ಒಳಗೆ of same length ಅಂದ್ರೆ magnitude same ಇದು p ತಗೊಂಡ್ವಿ. P ಎಲ್ಲಿ ಎಂಡ್ ಆಗ್ತದೆ ಅಲ್ಲಿಂದ Q ಡ್ರಾ ಮಾಡಿದ್ವಿ ಪ್ಯಾರಲಲ್ ಟು ದಿಸ್ Q. ಫಸ್ಟ್ ಫಿಗರ್ ಒಳಗೆ ಏನದ ಅದಕ್ಕೆ ಪ್ಯಾರಲಲ್ ಆಗಿ. ಸೊ ದಿಸ್ ರಿಪ್ರೆಸೆಂಟ್ಸ್ Q. Then the third side, closing side taken in opposite order will give me the resultant. ಇಲ್ಲಿ ಅಬ್ಸರ್ವ್ ಮಾಡಿದ್ರೆ P O ದಿಂದ ಸ್ಟಾರ್ಟ್ ಆಯ್ತು, ಇಲ್ಲಿ A ಎಂಡ್ ಆಯ್ತು ಅನ್ಬೋದು, A ದಿಂದ Q ಸ್ಟಾರ್ಟ್ ಆಯ್ತು, B ಎಂಡ್ ಆಯ್ತು ಅನ್ಬೋದು. ಬಟ್ ಆರ್ ಬಿ ದಿಂದ ಹೋಗಿ ಬರುದಲ್ಲ, ಇಟ್ ವಿಲ್ ಬಿ ಇನ್ ಅಪೋಸಿಟ್ ಆರ್ಡರ್. ಸೊ ಓ ದಿಂದ ಬಿ ಹೋಗ್ತದೆ, ರಿಸಲ್ಟೆಂಟ್ ವಿಲ್ ಬಿ ಇನ್ ಅಪೋಸಿಟ್ ಆರ್ಡರ್. ಸೊ ಇದ್ರ ಮೇಲೆ ನೀವು ಒಂದು 3 ಪಾಯಿಂಟ್ಸ್ ಗೊತ್ತಿರ್ಬೇಕು ಅಥವಾ ನೆನ್ಪಿಡ್ಬೇಕು. ಸೊ ಫಸ್ಟ್ ತಗೊಂಡ್ ನೆನ್ಪಿಡ್ರಿ, ಫಸ್ಟ್ ಒನ್. ಸೊ ರಿಸಲ್ಟೆಂಟ್ ಆರ್ ವೆಕ್ಟರ್ ಫಾರ್ಮ್ ಒಳಗೆ ಈ ಟೈಪ್ ಬರೀತೇವೆ, ದಟ್ ಈಸ್ ವೆಕ್ಟರ್ ಆರ್ ಇಸ್ ಈಕ್ವಲ್ ಟು ವೆಕ್ಟರ್ ಪಿ ಪ್ಲಸ್ ವೆಕ್ಟರ್ Q ಅಂತ. ರಿಸಲ್ಟೆಂಟ್ ಆರ್ ಈ ಟೈಪ್. ಸೆಕೆಂಡ್ ರಿಸಲ್ಟೆಂಟ್ ಮ್ಯಾಗ್ನಿಟ್ಯೂಡ್ ತಗೊಂಡ್ರೆ ಅಂತ ಹೇಳಿ, ರಿಸಲ್ಟೆಂಟ್ ಮ್ಯಾಗ್ನಿಟ್ಯೂಡ್ it will be always in between P minus Q will be less than or equal to R, will be less than or equal to P plus Q. P plus Q magnitude. ಸೊ ಎರಡು ವೆಕ್ಟರ್ ಡಿಫ್ರೆನ್ಸ್ ಮತ್ತೆ ಎರಡು ವೆಕ್ಟರ್ ಸಮ್, ಅದ್ರ ನಡು ನಮ್ದು ರಿಸಲ್ಟೆಂಟ್ ಇರ್ತದೆ. ಸೊ ಇದು P ಮೈನಸ್ Q ಏನದರಲ್ಲ, ದಿಸ್ ವಿಲ್ ಬಿ ಮಿನಿಮಮ್ ರಿಸಲ್ಟೆಂಟ್ ದಟ್ ಐ ಕ್ಯಾನ್ ಹ್ಯಾವ್. P plus Q ಏನದರಲ್ಲ, ದಿಸ್ ಈಸ್ ಮ್ಯಾಕ್ಸಿಮಮ್ ರಿಸಲ್ಟೆಂಟ್ ದಟ್ ಐ ಕ್ಯಾನ್. ಇದು ಸೆಕೆಂಡ್ ಪಾಯಿಂಟ್. ಥರ್ಡ್ ಪಾಯಿಂಟ್, ಸಪೋಸ್ magnitude of P plus Q is equal to magnitude of P minus Q ಅಂತ ಹೇಳಿ. If mod of P plus Q is equal to mod of P minus Q ಅಂತ ಇತ್ತಂದ್ರೆ, P minus Q, then always theta will be equal to 90 degree. Theta will be equal to 90 ಅಂದ್ರೆ angle between P and Q ಏನಿದೆಲ್ಲ will be equal to 90. ಸೊ ಇವು ಕೆಲವು ಹಿಂಟ್ಸ್ ನಿಮ್ಗೆ ಗೊತ್ತಿರಬೇಕಾಗಿತ್ತು. ಈಗ ಇಲ್ಲೇನ ಎಕ್ಸ್ಪ್ಲೇನ್ ಮಾಡಿದೆ, ಇದ್ರೊಳಗೆ ಎರಡು ವೆಕ್ಟರ್ ಅದಾವ, P ಮತ್ತು Q. ಆಮೇಲೆ ಆರ್ ಏನದಲ್ಲ ಅದು ರಿಸಲ್ಟೆಂಟ್ ಅದ. ಸೆಕೆಂಡ್ ಟ್ರಯಾಂಗಲ್ ಅಬ್ಸರ್ವ್ ಮಾಡಿದ್ರೆ ರಿಸಲ್ಟೆಂಟ್ ಡೈರೆಕ್ಷನ್ ಈಸ್ ಇನ್ ಅಪೋಸಿಟ್ ಆರ್ಡರ್. ಈಗ ಸಪೋಸ್ 3 ವೆಕ್ಟರ್ ಆಕ್ಟ್ ಆಗ್ಲಿಕ್ಕತ್ತಿದ್ದು ಅಂತ ತಿಳಿರಿ ಒಂದು ಬಾಡಿ ಮೇಲೆ ಅಥವಾ ಪಾರ್ಟಿಕಲ್ ಮೇಲೆ. ಸೊ that body or particle will be in equilibrium. So equilibrium andre resultant of those will be equal to 0. Will be in equilibrium if sum of two smaller vectors should be greater than or equal to larger vector. ಈಗ ಅದು equilibrium ಒಳಗೆ ಇತ್ತಂದ್ರೆ 3 ವೆಕ್ಟರ್ಸ್ ಅದಾವ. ಸೊ ಯು ಮೈಟ್ ಥಿಂಕ್ ಇಟ್ ಆಸ್ ಎ ಬಿ ಸಿ ಆರ್ ಪಿ ಕ್ಯೂ ಆರ್. ಅವಾಗ ನಮ್ದು ಇಕ್ವೇಶನ್ vector P plus vector Q plus vector R will be equal to O ಅಥವಾ 0. ಸೊ ಬಹಳ ಮಂದಿ ಇದಕ್ಕೆ ಕನ್ಫ್ಯೂಸ್ ಮಾಡ್ಕೋತಾರ, R is equal to P plus Q ಮತ್ತು P plus Q plus R equal to 0. ಒಂದನೇತ್ರೊಳಗೆ R is resultant, ಇದು ಎರಡನೇತ್ರೊಳಗೆ R also is a vector acting on a body. ಸೊ ಮೂರು ವೆಕ್ಟರ್ ಎಡಿಷನ್ 0 ಬಂತಂದ್ರೆ we say that body is in equilibrium. ಸೊ ಈಗ ಇದ್ರೊಳಗೆ ಎರಡು ಕಂಡೀಷನ್ ಹೇಳಿದೆ.
greater than or equal to. Suppose equal to ಇತ್ತಂತೇಳಿರಿ, then all three vectors will be collinear. All three vectors will be collinear. ಸೊ ಈಗ ಇಲ್ಲಿ ನಾ ಫಿಗರ್ ಒಳಗೆ ತೋರ್ಸೇನ. ಸೊ ನೀವು ಇದು ಒಂದು ಪಿ ಅನ್ಬೋದು, ಇದು ಕ್ಯೂ. ಅಬ್ಸರ್ವ್ ಮಾಡ್ರಿ, ಎರಡು ಒಂದು ಡೈರೆಕ್ಷನ್ದಾಗ ಅದಾವ. ಆರ್ ಅದಕ್ಕೆ ಅಪೋಸಿಟ್ ಡೈರೆಕ್ಷನ್ದಾಗ ಅದ. ಸೊ ಮೂರು ಆಡ್ ಮಾಡಿದ್ರೆ ರಿಸಲ್ಟೆಂಟ್ ವಿಲ್ ಬಿ ಗೆಟಿಂಗ್ 0 ಅಂತ ಅನ್ಬೋದು. ಸೊ ಇದು ಒಂದು. ಸಪೋಸ್ ಸಮ್ ಆಫ್ ಟೂ ವೆಕ್ಟರ್ಸ್ ಈಸ್ ಗ್ರೇಟರ್ ದನ್ ಲಾರ್ಜರ್ ವೆಕ್ಟರ್ಸ್, ಅವಾಗ ದೇ ಫಾರ್ಮ್ ಎ ಟ್ರಯಾಂಗಲ್. ಸೊ ಟ್ರಯಾಂಗಲ್ ಫಾರ್ಮ್ ಆಗ್ತದೆ. ಇಲ್ಲಿ ಟ್ರಯಾಂಗಲ್ ಫಾರ್ಮ್ ಆಗ್ತದೆ. ಇಲ್ಲಿ ಅಬ್ಸರ್ವ್ ಮಾಡಿದ್ರೆ all three vectors are in same order. ಸೊ ಡೈರೆಕ್ಷನ್ ಮೂರು ತ್ರದ್ದು ಒಂದೇ ಟೈಪ್ ಅದ. ಓ ಅಂತ ತಗೋತೀನಿ, ಇದು ಓ ದಿಂದ ಎ ಪಿ, ಎ ದಿಂದ ಬಿ ಕ್ಯೂ ಆಯ್ತು, ಬಿ ದಿಂದ ಓ ಆರ್ ಆಯ್ತು. ಅದ ನಮ್ದಲ್ಲಿ ರಿಸಲ್ಟೆಂಟ್ ಒಳಗೆ ಏನಿತ್ರಿ, ಅಪೋಸಿಟ್ ಆರ್ಡರ್ ಇತ್ತು. ಸೊ ಇಲ್ಲಿ ಏನಾಗ್ತದ, ಆಲ್ ತ್ರೀ ವಿಲ್ ಬಿ ಇನ್ ಸೇಮ್ ಆರ್ಡರ್. ಸೊ ಸೇಮ್ ಆರ್ಡರ್ ಒಳಗಿದ್ದಾಗ ಇಫ್ ದೇ ಫಾರ್ಮ್ ಎ ಟ್ರಯಾಂಗಲ್, then resultant will be equal to 0. Resultant ಏನಾಗ್ತದೆ, 0 ಆಗ್ತದೆ. ಸೊ ಇದು ಮೇನ್ ಇಷ್ಟು ನೆನ್ಪಿಡ್ರಿ. ದಟ್ ಈಸ್ resultant will be in between p plus q and p minus q. p plus q ಮತ್ತು p minus q ಮ್ಯಾಗ್ನಿಟ್ಯೂಡ್ ಸೇಮ್ ಇತ್ತಂದ್ರೆ ಆಂಗಲ್ 90. ಸೊ ವೆಕ್ಟರ್ಸ್ ಟ್ರಯಾಂಗಲ್ ಫಾರ್ಮ್ ಆಗ್ತಿದ್ವು ಅಥವಾ ರಿಸಲ್ಟೆಂಟ್ ಆರ್ ಏನ್ ಹೇಳಿದಲ್ರಿ, ಅವಾಗ ಇಟ್ ಈಸ್ ಇನ್ ಈಕ್ವಿಲಿಬ್ರಿಯಂ. ಈಗ ಇದ್ರ ಮೇಲೆ ಪ್ರಾಬ್ಲಮ್ ತಗೊಂಡ್ವಿ. ಫಸ್ಟ್ ಒನ್, ಇಫ್ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ಸ್ ಎ ಬಿ ಅಂಡ್ ಸಿ ಆರ್ 5, 4 and 3 ರೆಸ್ಪೆಕ್ಟಿವ್ಲಿ ಅಂತಾನ. ಸೊ ಈ ಮೂರು ವ್ಯಾಲ್ಯೂಸ್ ನೀವು ಅಬ್ಸರ್ವ್ ಮಾಡಿದ್ರೆ ಇಟ್ ವಿಲ್ ಫಾರ್ಮ್ ಎ ರೈಟ್ ಆಂಗಲ್ಡ್ ಟ್ರಯಾಂಗಲ್. ರೈಟ್ ಆಂಗಲ್ಡ್ ಟ್ರಯಾಂಗಲ್ ಫಾರ್ಮ್ ಆಗ್ತದೆ. ಸೊ ಅದಕ್ಕೆ ಆಲ್ರೆಡಿ ನಾ ಇಲ್ಲಿ ಡ್ರಾ ಮಾಡಿ ಇಟ್ಟೇನೆ ಟು ಸೇವ್ ದಿ ಟೈಮ್. ರೆಸ್ಪೆಕ್ಟಿವ್ಲಿ ಅಂದ್ರೆ ಎ ಇಸ್ 5, ಬಿ ಇಸ್ 4, ಸಿ ಇಸ್ 3 ಅಂಡ್ ಎ ಇಸ್ ಈಕ್ವಲ್ ಟು ಬಿ ಪ್ಲಸ್ ಸಿ ಅಂತ ಕೊಟ್ಟಾನೆ. ಅಂದ್ರೆ ಎ ನ ರಿಸಲ್ಟೆಂಟ್ ಆಯ್ತು, ದಟ್ ಈಸ್ ಹೈಪೋಟೆನಸ್. ಇದು ಎ ಅಂದಂಗೆ, ಇದು ಬಿ ಅಂತ ತೋತೇನೆ, ಇದು ಸಿ ಅಂತ ತೋತೇನೆ. ಸೊ ಇದು ಎ, ಇದು ಬಿ, ಇದು ಸಿ. ಸೊ ಎ ದ ಮ್ಯಾಗ್ನಿಟ್ಯೂಡ್ 5 ಅದ, ಬಿ ದ ಮ್ಯಾಗ್ನಿಟ್ಯೂಡ್ 4 ಅದ, ಸಿ ದ ಮ್ಯಾಗ್ನಿಟ್ಯೂಡ್ 3 ಅದ. ದೆನ್ ಆಂಗಲ್ ಬಿಟ್ವೀನ್ ಎ ಅಂಡ್ ಬಿ ಅಂತ ಕೇಳೋಣ. ದಿಸ್ ಆಂಗಲ್ ಯು ಆರ್ ರಿಕ್ವೈರ್ಡ್ ಟು ಫೈಂಡ್ ಥೀಟಾ. ಸೊ ಈಗ ಇಲ್ಲಿ ಅಬ್ಸರ್ವ್ ಮಾಡ್ರಿ, ಜಸ್ಟ್ ನೀವು ಟ್ರಯಾಂಗಲ್ ಡ್ರಾ ಮಾಡೋದ್ರಿಂದ ಈಸಿಲಿ ಒಂದ ಸ್ಟೆಪ್ ಒಳಗೆ ನೀವು ಆನ್ಸರ್ ಕಂಡುಹಿಡಿಬಹುದು. ಈಗ ಆಪ್ಷನ್ ಫಸ್ಟ್ ತಗೊಂಡೆ ಅಂತ ತಿಳಿರಿ. ಕಾಸ್ ಇನ್ವರ್ಸ್ 3/5 ಅಂತಾನೆ, ಅಂದ್ರೆ ಇಟ್ ಈಸ್ ಕಾಸ್ ಥೀಟಾ ಈಸ್ 3/5. ಚೆಕ್ ಮಾಡ್ರಿ, ಟ್ರಯಾಂಗಲ್ ಅಬ್ಸರ್ವ್ ಮಾಡ್ರೆ ಕಾಸ್ ಥೀಟಾ ಏನಾಗ್ತದೆ, 4/5. ಸೊ ಎ ಇಸ್ ನಾಟ್ ಅವರ್ ಆನ್ಸರ್. ಆಪ್ಷನ್ ಬಿ ತಗೊಂಡ್ವಿ ಅಂದ್ರೆ ಕಾಸ್ ಥೀಟಾ 4/5 ಅಂತಾನೆ. ಟ್ರಯಾಂಗಲ್ ಅಬ್ಸರ್ವ್ ಮಾಡ್ರಿ, ಅಡ್ಜಸೆಂಟ್ ಬೈ ಹೈಪೋಟೆನಸ್ 4/5 ಆಗ್ತದೆ. ಸೊ ಬಿ ಇಸ್ ಅವರ್ ಆನ್ಸರ್. ಕ್ಲಿಯರ್ ಅದ ರೀ? ಸಿಮಿಲರ್ಲಿ ನೆಕ್ಸ್ಟ್ ತಗೋರಿ, the resultant of which of the following set of vectors cannot be 0. ಸೊ ಅಂದ್ರೆ ಬಾಡಿ ಇಕ್ವಿಲಿಬ್ರಿಯಮ್ದಾಗ ಇಲ್ಲ ಅಂತ ಹೇಳ್ತಾನೆ. ಸೊ ಯಾವ್ದಕ್ಕೆ ಅದು ಆಗುದಿಲ್ಲ. ಸೊ ನಾ ಏನ್ ಹೇಳಿದ್ದೆ ಕಂಡೀಷನ್, ಸೊ ರಿಸಲ್ಟೆಂಟ್ 0 ಆಗ್ಬೇಕಾರ, ಸಮ್ ಆಫ್ ಟೂ ಸ್ಮಾಲ್ vectors should be greater than or equal to larger vector. ಇದು ಟ್ರೂ ಆಯ್ತಂದ್ರೆ ಸಮ್ 0 ಆಗ್ತದೆ. ಸೊ ಆಪ್ಷನ್ಸ್ ಅಬ್ಸರ್ವ್ ಮಾಡ್ರಿ, ಎ ತಗೊಂಡೆ ಅಂತ ತಿಳಿರಿ, ಸಮ್ ಆಫ್ 2 ಸ್ಮಾಲರ್, 2 + 3 5 ಆಗ್ತದೆ, ಗ್ರೇಟರ್ ದೆನ್ 4. ಸೊ ಇದ್ರೊಳಗೆ ರಿಸಲ್ಟೆಂಟ್ 0 ಆಗ್ತದೆ. ಸೊ ನಂದು ಎ ಆಗುದಿಲ್ಲ ಆಪ್ಷನ್. ಸೆಕೆಂಡ್ ತಗೊಂಡ್ರೆ 1, 2 and 3 ಅದ, 1 + 2 3 ಆಗ್ತದೆ, ಈಸ್ ಈಕ್ವಲ್ ಟು 3. ಸೊ ಇದ್ರಾಗೂ ರಿಸಲ್ಟೆಂಟ್ 0 ಆಗ್ತದೆ. ಸೊ ಬಿ ಇಸ್ ನಾಟ್ ಮೈ ಆನ್ಸರ್. ಆಪ್ಷನ್ ಸಿ ತಗೊಂಡೆ ಅಂತ ತಿಳಿರಿ, 2 + 3 ಈಸ್ ಈಕ್ವಲ್ ಟು 5. ಸೊ ದೊಡ್ಡದು 5 ಅದ ಅಲ್ಲಿ, ಇಲ್ಲಿಯೂ ನಂದು ರಿಸಲ್ಟೆಂಟ್ 0 ಆದಂಗೆ ಆಯ್ತು. ಸೊ ಸಿ ಈಸ್ ನಾಟ್ ಮೈ ಆನ್ಸರ್. ಅಂದ್ರೆ ಆನ್ಸರ್ ಯಾವ್ದಾಗ್ತದೆ,
ನೀವು ಚೆಕ್ ಮಾಡ್ಬೋದು. ಸೊ ಸಣ್ಣ ಎರಡು ಆಡ್ ಮಾಡಿದ್ರೆ 1 plus 2 is equal to 3 ಬರ್ತದ, 3 less than 4 ಆಗ್ತದ. ನಮ್ ಕಂಡೀಷನ್ ಸ್ಯಾಟಿಸ್ಫೈ ಆಗುದಿಲ್ಲ. ಸೊ ಹಿಯರ್ ರಿಸಲ್ಟೆಂಟ್ ಈಸ್ ನಾಟ್ ಈಕ್ವಲ್ ಟು 0. Resultant is not equal to 0. So option D is the answer. Clear adare? Same. Next ನೀವು try ಮಾಡಬಹುದು easily. Out of the following pair of forces, the resultant of which pair can never be 10? So ಅಂದ್ರೆ ನಂಗೆ ಏನು ಕೊಟ್ಟಾನ, R is equal to 10 ಕೊಟ್ಟಾನ. ಆಪ್ಷನ್ಸ್ ಒಳಗೆ P ಮತ್ತು Q ಕೊಟ್ಟಾನ. ಸೊ ನಮ್ದು ಕಂಡೀಷನ್ ಏನದ, P minus Q will be less than or equal to R less than or equal to P plus Q. ಅಂದ್ರೆ R P plus Q ಮತ್ತು P minus Q ನಡು ಇರಬೇಕು. ಸೊ ಫಸ್ಟ್ ಚೆಕ್ ಮಾಡ್ರಿ, 10 ಮತ್ತು 12 ಅದ, ಅದ್ರ ಡಿಫ್ರೆನ್ಸ್ 10 ಮತ್ತು 12 ಡಿಫ್ರೆನ್ಸ್ 2. ಈ ಕಡೆ 10 plus 12 ತಗೊಂಡ್ರೆ 22. ಸೊ R is in between these two. ಎರಡು ನಡು ಅದರಿ 10. ಸೊ ಇದ್ರದ್ದು ರಿಸಲ್ಟೆಂಟ್ ನಂಗೆ ಸಿಗೋ ಚಾನ್ಸ್ ಅದ. ಸೊ ಇದ್ರಾಗ ನಂಗೆ ರಿಸಲ್ಟೆಂಟ್ ಸಿಗ್ತದ. ಸೊ ದಿಸ್ ಈಸ್ ನಾಟ್ ಮೈ ಆನ್ಸರ್. ಬಿ ಚೆಕ್ ಮಾಡಿದ್ರೆ ಅಂತ ತಿಳಿರಿ, 50 ಮತ್ತು 40 ಅದ. 50 ಮತ್ತು 40 ಡಿಫ್ರೆನ್ಸ್ ತಗೊಂಡ್ರೆ 10, 50 ಮತ್ತು 40 ಆ್ಯಡ್ ಮಾಡಿದ್ರೆ 90. ಸೊ ಆರ್ ಈಸ್ ಇನ್ ಬಿಟ್ವೀನ್ ದೀಸ್ ಟು. ಸೊ ಇದ್ರಾಗೂ ನಂಗೆ ರಿಸಲ್ಟೆಂಟ್ ಸಿಗೋ ಚಾನ್ಸ್ ಅದ. ಸೊ ಬಿ ಈಸ್ ನಾಟ್ ಮೈ ಆನ್ಸರ್. ಸಿ ತಗೊಂಡ್ರೆ ಅಂತ ತಿಳಿರಿ, ಸೊ 5 ಮತ್ತು 20 ಡಿಫ್ರೆನ್ಸ್ 15, ಆಮೇಲೆ 5 ಮತ್ತು 20 ಆ್ಯಡ್ ಮಾಡಿದ್ರೆ 25. ಸೊ ಈ ಎರಡರ ನಡು 10 ಈಸ್ ನಾಟ್ ದೇರ್. ಸೊ 10 15ಗಿಂತನೂ ಕಮ್ಮಿ ಅದ. ಸೊ ರಿಸಲ್ಟೆಂಟ್ ವಿಲ್ ನೆವರ್ ಬಿ 10. ಯಾವ್ದು? ಸಿ. ಸೊ ಮೈ ಆನ್ಸರ್ ಈಸ್ ಸಿ. ಸೊ ಸಿ ಈಸ್ ಅವರ್ ಆನ್ಸರ್. ಕ್ಲಿಯರ್ ಅದರಿ? ಸೊ ಆರ್ ಶುಡ್ ಬಿ ಇನ್ ಬಿಟ್ವೀನ್ P minus Q and P plus Q. ಸೊ ಸೇಮ್ ಹಂಗೆ ಇದು ಮತ್ತೆ ನೀವು ಹೇಳ್ಬೋದು ಈಸಿಲಿ, ರಿಸಲ್ಟೆಂಟ್ ಆಫ್ ವಿಚ್ ಆಫ್ ದಿ ಫಾಲೋಯಿಂಗ್ ಮೇ ಬಿ ಈಕ್ವಲ್ ಟು 0. ಸೊ ರಿಸಲ್ಟೆಂಟ್ 0 ಆಗ್ಬೇಕಾದ್ರೆ ಸಣ್ಣ ಎರಡು ಆ್ಯಡ್ ಮಾಡಿದ್ರೆ ದೊಡ್ಡದಕ್ಕಿಂತ ಹೆಚ್ಚಿರ್ಬೇಕು. ಸೊ ಫಸ್ಟ್ ತಗೊಂಡ್ರೆ 3 10 10 10 ಅದ, ಮೀನ್ಸ್ ಇಟ್ಸ್ ಫಾರ್ಮ್ಸ್ ಆನ್ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್. ಸೊ ರಿಸಲ್ಟೆಂಟ್ ಇಸ್ 0. ಇದೆ ನಮ್ದು ಆನ್ಸರ್. ಅಥವಾ ಇಫ್ ಯು ಆ್ಯಡ್ 2 10 ಮತ್ತು 10 ರಿಸಲ್ಟೆಂಟ್ ಆಫ್ ವಿಚ್ ಮೇ ಬಿ ಈಕ್ವಲ್ ಟು 0 ಅಂತಾನೆ. ಸೊ ಸಣ್ಣ ಎರಡು ನೀವು 10 ಮತ್ತು 10 ಅಂತ ತಗೊಂಡ್ರೆ ಇದು 20. ಇಟ್ ಈಸ್ ಗ್ರೇಟರ್ ದೆನ್ ಥರ್ಡ್. ಸೊ ಎ ಇಸ್ ದಿ ಆನ್ಸರ್. ಕ್ಲಿಯರ್ ಅದರಿ? ಲಾಸ್ಟ್ ಒನ್. ಇಫ್ ಮ್ಯಾಗ್ನಿಟ್ಯೂಡ್ ಆಫ್ ಸಮ್ ಆಫ್ ಟೂ ವೆಕ್ಟರ್ಸ್. ಸೊ ಮ್ಯಾಗ್ನಿಟ್ಯೂಡ್ ಅಂತಾನೆ ಸಮ್ ಆಫ್ ಟೂ ವೆಕ್ಟರ್ಸ್ ಅಂದ್ರೆ ಮ್ಯಾಗ್ನಿಟ್ಯೂಡ್ ಸಮ್ ಆಫ್ ಟೂ ವೆಕ್ಟರ್ಸ್ is equal to, so equal to magnitude of difference of two vectors. So andre mod of P minus Q. So idu, so ನಾನು ನಿಮಗೆ ಹಿಂಟ್ ಹೇಳಿದೆ, ಡೈರೆಕ್ಟ್ ನೆನಪಿಡ್ರಿ. then angle between these two vectors will be 90 degrees. So option A is our answer. Option A is our answer. So clear ಅದರಿ? So again ಮತ್ತೆ ನೆಕ್ಸ್ಟ್ ವಿಡಿಯೋ ಒಳಗೆ ಮತ್ತೊಂದು ಹಿಂಟ್ ಅಥವಾ ಶಾರ್ಟ್ ಕಟ್ I will be bringing.